ಮಾನ್ಯ ವೀಕ್ಷಕರೇ, ನಮ್ಮ ಹೆಮ್ಮೆಯ ಅರ್ಜುನ ಯಸಲೂರು ಭಾಗದಲ್ಲಿ ಇವತ್ತು ಅರ್ಜುನನ ಸ್ಮಾರಕ ಉದ್ಘಾಟನೆ ಆಗಿದೆ. ಅದೇ ಜಾಗದಲ್ಲಿ ಅವತ್ತೇನೆಲ್ಲ ನಡೀತ ಅಂತ ಹೇಳಿ ವಿಕ್ರಮ್ ಗೌಡ್ರ ಹತ್ರ ಕೇಳುವ ಬನ್ನಿ. ಮಾನ್ಯ ವೀಕ್ಷಕರೇ, ನೀವು ನೋಡ್ಬೋದು ಅರ್ಜುನ ಕೊನೆ ಉಸಿರೆಳೆದಿದ್ದು ಈಗ ನನಗೆ ವಿಕ್ರಮ್ ಸರ್ ಹೇಳ್ತಾ ಇದ್ರು. ಇದೇ ಕೊನೆಯ ಉಸಿರೆಳೆದಂತ ಜಾಗ ಇದು. ಇಲ್ಲೇ ಕೊನೆಗೆ ತಂದು ಕಾಡಾನೆ ಬೀಳ್ಸುತ್ತೆ. ಆ ನಂತರ ಕಾಡಾನೆ ಎಲ್ಲಿತ್ತು ಸರ್ ನೀವು ನೋಡಿದಾಗ? ಕಾಡಾನೆ ಇಲ್ಲೇ ಸುತ್ತಮುತ್ತ ತಿರುಗಾಡಿಕೊಂಡಿತ್ತು. ಅದು ಒಂದೇ ಅಲ್ಲ, ಅದ್ರ ಜೊತೆ ಅದ್ರ ಸಹಚರರು 1-2 ಜನ ಇದ್ರು. ಒಂದು ಗಂಡಾನೆ ಅಂದ್ರೆ ಸದಾ ಬಂದ ಆನೆ ಇಲ್ಲ, ಒಂದು ವಯಸ್ಸಾದ ಒಂದು 35-40 ವಯಸ್ಸಿನ ಒಂದು ಆನೆ ಇದ್ರೆ ಅದಕ್ಕೆ 2-3 ಜನ ಸಹಚರರು ಇರ್ತಾರೆ, ಗಂಡಾನೆಗಳು. ಅದರಲ್ಲೂ ಫಸ್ಟ್ ಈಗ ವಿಡಿಯೋ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಅಂದ್ರೆ ಸ್ವಲ್ಪ ಇದು ಎತ್ತರದಲ್ಲಿದೆ. ಇದು ಎತ್ತರದಲ್ಲಿದೆ, ಇಲ್ಲಿಂದ ಶುರುವಾಗಿದ್ದು ಫೈಟಿಂಗ್. ಸರ್, ಈಗ ಫಸ್ಟ್ ನಾವು ಒಂದು ರೀಕ್ರಿಯೇಟ್ ಮಾಡೋದಾದ್ರೆ ಅವತ್ತು ಅರ್ಜುನ ಆನೆ ಎಲ್ಲಿದ್ದ ಸರ್? ಅರ್ಜುನ ಆನೆ ಅಲ್ಲಿತ್ತು, ಅಲ್ಲಿ. ಆಮೇಲೆ ಈ ಆನೆ ಕಾಣುತ್ತೆ, ಅಲ್ಲಿರುತ್ತೆ. ಇವರು ಆನೆನ ಹೊಡೆಯಲ್ಲ, 2 ಆನೆ ತಗೊಂಡೋಗಿ ಅದಕ್ಕೆ ಹೊಡಿಬಹುದು. ಇಲ್ಲಿ ಅರ್ಜುನ ಇರ್ತಾನೆ, ಅಲ್ಲಿ ಕಾಡಾನೆ ಇರುತ್ತೆ. ಇವರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಅದು ಚಿಕ್ಕದು ದೊಡ್ಡದು ಅಂತ. ಅಷ್ಟೊತ್ತಿಗೆ ಮಾತಾ ಹೇಳ್ತಾನೆ, ಹೊಡಿರಿ ಸರ್, ಅದರಲ್ಲಿ ಮದ ಬಂದಿದೆ, ಹೊಡಿರಿ ಅಂದ್ರು. ಅಷ್ಟೊತ್ತಿಗೆ ಆ ಆನೆ ಸೀದಾ ಬಂದೇ ಬಿಡುತ್ತೆ. ಬಂದು ಇಲ್ಲಿಂದ ಫೈಟ್ ಶುರು ಆಗ್ತದೆ. ಇನ್ನೊಬ್ರು ಕೆಳಗೆ ಎಲ್ಲಿರ್ತಾರ ಅವ್ರ? ಅವ್ರು ಈ ಸೈಡ್ ಇರ್ತಾರೆ, ರೈಟ್ ಸೈಡಿಗೆ. ಇಲ್ಲಿ ಈ ಸೈಡ್ ಇರ್ತದೆ ಇನ್ನೊಂದು ಆನೆ. ಯಾವುದು? ಪ್ರಶಾಂತ ಆನೆ. ಪ್ರಶಾಂತ ಆನೆ ಇಲ್ಲಿರುತ್ತೆ. ನಾನಿರಲ್ಲಿ ಅರ್ಜುನ ಇರುತ್ತೆ, ಅಲ್ಲಿ ಕಾಡಾನೆ ಇರ್ತದೆ. ಇದ್ರೊಳಗೆ ಈಗ ನಾವು ನಡೆದು ಬಂದವಲ್ಲ ಆ ದಾರಿಯಲ್ಲಿ, ಅದು ಲಾಸ್ಟ್ಗೆ ಅದೇ ಈ ಆನೆ ಹತ್ರಕ್ಕೆ ಬರುತ್ತೆ ಹುಡುಕಿಂದು ಫೈಟಿಗೆ. ಅಲ್ಲಿಂದ ಇಲ್ಲಿಗೆ ಅದೇ ಬರೋದು. ಇವ್ರು ಹೋಗಲ್ಲ, ಇಲ್ಲಿ ಬಂದು ಫೈಟ್ ಆಗ್ತದೆ. ಅವಾಗಲೇ ಇಲ್ಲೇ ಇದಾಗಿದ್ದು, ಮಿಸ್ಫೈರ್ ಆಗಿ ಪ್ರಶಾಂತ್ ಬಿದ್ದಿದ್ದು. ಆಮೇಲೆ ಇಲ್ಲಿಂದ ಅರ್ಜುನ ಆ ಆನೆನ ದೂಕೆಂದು ಹೋಗ್ತದೆ. ಅಷ್ಟೊತ್ತಿಗೆ ಇದು ಟ್ರೀಟ್ಮೆಂಟ್ ಕೊಡ್ಬೇಕಾರೆ ಆ ಮಾವತ ಇರಲ್ಲ ಇದ್ರ ಮೇಲೆ, ಆನೆ ಮೇಲೆ. ಯಾವ ರೀತಿ ಹೊಡಿತಾರೆ ಅಂತ ಅದ್ ನಮ್ಗೆಲ್ಲ ಕಾಣಲ್ಲ. ನಾವು ಹಿಂದೆ ಕಾಡಲ್ಲಿ ಇರ್ತೀವಿ, ಇಲ್ಲಿ ಆನೆ ಹಿಂದೆ ಇರ್ತೀವಿ, ಅಲ್ಲಿರ್ತೀವಿ. ನಮ್ಗೆ ಅದು ಕಾಣಲ್ಲ. ಇಲ್ಲಿ ನೋಡಿ, ಈ ಸೈಡ್ ಯಾರು ಮನುಷ್ಯರು ನಿಲ್ಲಂಗ್ ಉಂಟೇನ, ಇದ್ರೊಳಗೆ ಯಾರು ನುಗ್ಗಂಗ್ ಉಂಟ ನೋಡಿ. ಅಲ್ಲ, ಹೌದಾ? ಪೊದೆ ಒಳಗಾಗ್ಲಿ, ಈ ಪೊದೆ ಒಳಗೆ ಆವಾಗ ಮಿಸ್ಫೈರ್ ಆಗ್ತದೆ, ಬಂದೇ ಬಿಡುತ್ತೆ. ಈಗ ನೋಡಿ, ಈಗ ಒಂದು ವಿಡಿಯೋ ಬಿಡುಗಡೆ ಆಗಿದೆ, ಮಾವುತ ಮಾಡಿರೋದು. ಬಂದ ಅದೇ ಫಸ್ಟ್ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿದಾಗ ಇವ್ರ ಮೇಲಿದ್ದವ್ರು ಕೆಲವರು ಬೀಳ್ತಾರೆ, ಅದು ಭಾರಿ ಅಟ್ಯಾಕ್ ಆಗ್ತದೆ. ಆ ಟೈಮಲ್ಲಿ ಪ್ರಶಾಂತಕ್ಕೆ ಈ ಸೈಡ್ ನಿಂತಿರ್ತದೆ, ಈ ಸೈಡ್ ಅದಕ್ಕೆ ಬೀಳುತ್ತೆ. ಅದಾದ ಕೂಡ ಎಲ್ಲ ಇದನ್ನ ಇಳಿತಾರೆ. ಅಷ್ಟೊತ್ತಿಗೆ ಅರ್ಜುನ ಫೈಟ್ ಮಾಡಿ ಅದನ್ನ ಓಡಿಸಿರುತ್ತೆ. ಇವ್ರೆಲ್ಲರ ಗಮನ ಈ ಕಡೆ ಕೊಟ್ಟಾಗ ಆನೆ ಮತ್ತೆ ಬಂದು ಫೈಟ್ ಆಗ್ತದೆ. ಫಸ್ಟ್ ಇಲ್ಲಿ ಇದಾದ ಕೂಡ್ಲೇನೆ ಇವ್ರು ಇಲ್ಲಿ ಅದನ್ನ ಈ ಆನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇದರಲ್ಲೆಲ್ಲ ಇಳಿದು ಅದಕ್ಕೆ ಇದಕ್ಕೂ ಆಕ್ಷನ್ ಮಾಡ್ತಾರೆ, ರಿವರ್ಸಿಂಗ್ ಕೊಡ್ತಾರೆ, ಕಿವಿಗೆ ನೀರು ಹುಯ್ತಾ ಇರ್ತಾರೆ. ಇದನ್ನ ಅಲ್ಲೇ ಬಿಟ್ಟಿರ್ತಾರೆ ಅರ್ಜುನನ್ನ. ಯಾವುದು? ಆ ಜಾಗ, ಆ ಕಾಡಾನೆ ಅಲ್ಲಿ ಬಿಡ್ತಾರೆ. ಅಂದ್ರೆ ಇದು ಹೊಡೆದಾಡ್ಕೊಂಡು ಹೋಗಿದ್ದ ಜಾಗ ಇದು. ಇದೆಲ್ಲ ಹೊಡೆದಾಡ್ತಲ್ಲ ಆಗಿರೋದು, ಮರಗಳು ಮುರಿದೋಗಿರೋದು. ಮಾನ್ಯ ವೀಕ್ಷಕರೇ, ನೀವು ನೋಡ್ಬೋದು ಯಾವ ರೀತಿ ಕಾದಾಡಿದಾವೆ ಇಲ್ಲ ಆನೆ ಅಂತ ಹೇಳಿ. ಇಡೀ ಮರ ಗಿರ ಎಲ್ಲ ಮುರಿದೋಗಿದೆ. ಸರ್, ಈಗ ಅಲ್ಲಿ ನೀವು ಹೇಳ್ತಾ ಇದ್ರಲ್ಲ, ಇವ್ರು ಏನ್ ಮಾಡ್ತಾರೆ, ಆ ಸೈಡ್ ಆ ದಿಕ್ಕಿ ತಗೊಂಡ್ ಹೋಗ್ತಾರೆ ಇದನ್ನೀಗ. ಅರ್ಜುನನ್ನ ಇಲ್ಲಿಗೆ ಬಿಡ್ತಾರೆ, ಎಲ್ಲರೂ ಇಳಿದು ಅದಕ್ಕೆ ಹೋಗ್ತಾರೆ, ಅದು ಹೋಯ್ತಲ್ಲ ಅಂತ. ಅದ್ರ ಒಟ್ಟಿಗೆ ಅಲ್ಲಿ ಆಮೇಲೆ ಅದು ತಿರುಗಿ ಮತ್ತೆ ಬರ್ತದೆ. ಓಹೋ, ಅರ್ಜುನನ್ನ ತಗೊಂಡು ಬಂದು ಇಲ್ಲಿ ಸರ್ ಈಗ ನಿಲ್ಲಿಸಿ ಅಂದ್ರೆ ನಿಲ್ಸಿ ಇವ್ರು ಇಳಿದು ಆ ಆನೆ ಹತ್ರ ಕೊಡೋಗ್ತಾರೆ. ಇಲ್ಲಿ ಅದು ಆನೆ ಕಾಲಿಗೆ ಸಿಕ್ಕಿ ಪುಡಿಯಾಗಿರೋದು. ಹೌದು, ಇದು ಅಂದ್ರೆ ಇದು ಕೊನೆಯ ಕ್ಷಣದ್ದು ಹೊಡೆದಾಟ. ಇಲ್ಲಿ ಅರ್ಜುನ ಲಾಸ್ಟ್ ನಿಂತ್ಕೊಂಡಿರ್ತಾನೆ, ಇಲ್ಲಿ ಬಂದು ನಿಂತಿರ್ತಾನೆ. ಅಷ್ಟೊತ್ತಿಗೆ ಈ ಆನೆನ ನೋಡಿ, ಈ ಭಾಗ ಇಲ್ಲೆಲ್ಲ ತಂದು ಮಲಗಿಸ್ಕೊಂತಾರೆ. ಡಾಕ್ಟರ್ ಎಲ್ಲ ಹೋಗಿ ಅಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಕೊಡೋತ್ತಿಗೆ ಇಲ್ಲಿ ಈ ಜಾಗ ನೋಡಿ, ಅಲ್ಲಿ ಮಲಗಿದ ಜಾಗ ಗೊತ್ತಾಗ್ತಾ ಕಾಣ್ತಾ ಉಂಟು. ಅಷ್ಟೊತ್ತಿಗೆ ಈ ಆನೆ ಅರ್ಜುನ ಇಲ್ಲಿ ಕಾವಲ ನಿಂತ್ಕೊಂಡಿರುತ್ತೆ. ಅಷ್ಟೊತ್ತಿಗೆ ಅರ್ಜುನ ಬಂದು ಅರ್ಜುನ ಮೇಲೆ ಮತ್ತೆ ಬಂದು ಯಾರು ಇಲ್ಲ ಅದ್ರ ಜೊತೆ. ಇಲ್ಲಿ ಅದು ಕೊನೆಯದಾಗಿ ಹೊಡೆದಾಡುತ್ತೆ. ಇಲ್ಲಿ ಹೊಡೆದಾಟ ಶುರುವಾಗಿ ಏನು ಸತ್ತು ಬಿದ್ದಿದೆಯಲ್ಲ, ಅಲ್ಲಿವರೆಗೂ ದೂಕೆಂದೇ ಹೋಗ್ತಾ ಇರ್ತದೆ, ಹಿಂದ್ಗಡೆ ಹೊಡ್ಕೊಂಡು ಹೋಗ್ತಾ ಇರ್ತದೆ. ಇದೆಲ್ಲ ಫೈಟಿಂಗ್ ಆಗಿರೋದೇ ಇದು. ಯಾವ್ದು ಇದ? ಈ ಮರ ಎಲ್ಲ ಇದು ಫೈಟಿಂಗ್ ಆಗಿರೋ ಜಾಗನೇ ಇದು. ಇಲ್ಲಿ ಒಂದು ವಿಕ್ರಾಂತ್ ಅನ್ನೋ ಒಂದು ಆನೆ ಇದೆ ಅಂತ ಹೇಳಿ ಆ ಆನೆ ಹಿಡಿಯಕ್ ಬಂದಿದ್ದು. ಇದು ಆನೆ ಹಿಡಿಯಕ್ಕಿಂತ ಮೊದ್ಲು ಈ ಕಾಡೊಳಗ್ ಬಂದು ಟ್ರ್ಯಾಕಿಂಗ್ ಅಂತೀವಿ, ಟ್ರ್ಯಾಕ್ ಮಾಡೋದು ಅಂತ. ಹೌದು, ಟ್ರ್ಯಾಕ್ ಮಾಡಕ್ಕೂ ನಮ್ಮಲ್ಲಿ ಹುಡುಗರು ಬಂದಿದ್ರು, ಕಾವಾಡಿಗರು ಹುಡುಗರು ಬಂದಿದ್ರು. ಅವ್ರನ್ನ ಇದ್ರೊಳಗೆ ಕಳಿಸ್ಲಿಲ್ಲ. ಒಟ್ಟಾರೆ ಕಣ್ಣಿಗೆ ಬಟ್ಟೆ ಕಟ್ಟಿದಂಗ್ ಬಂದು ನುಗ್ಗಿದ್ದು.
ನುಗ್ಗಿದ ಕೂಡಲೇ ಒಂದು ಆನೆ ಕಂಡು ಕೂಡಲೇ ಅದು ಚಿಕ್ಕದು ಅದು ದೊಡ್ಡದು ಅನ್ಬೇಕಾದ್ರೆ ಇವನು ಮಾವತ ಹೇಳ್ತಾನೆ, ಇಲ್ಲ ಇದು ಮತ ಬಂದಿದೆ, ಹೊಡೀರಿ ಅಂತ. ಜೊತೆಗೆ ಆ ಆನೆನೆ ಅದಿಲ್ಲಿತ್ತಿದ್ದು ಅದೇ ಹುಡ್ಕೊಂಡ್ ಬಂದು ಹೊಡಿತು. ಇದನ್ನ ಸಾಯಿಸಕ್ಕೆ ಅದಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಈಗ ಹೊಡೆದಿದ್ದು ಔಷಧಿ ಪ್ರಭಾವಕ್ಕೆ ಅದು ಬಿದೋಗ್ತದೆ, ಶಕ್ತಿನೂ ಅರ್ಧಕ್ಕರ್ಧ ಶಕ್ತಿನೂ ಹೋಗ್ತಿತ್ತು. ಇವ್ರು ಹೊಡಿಲೇ ಇಲ್ಲ. ಲಾಸ್ಟಿಗೆ ಅಟ್ಯಾಕ್ ಮಾಡಿದ ಮೇಲೆ ಆವಾಗ ಒಂದು ರೈಫಲ್ ಇಲ್ಲಿ ಇದ್ದಿದ್ದು ಏನು ಎಟಫಿನ್ ಅದು ನಮ್ಮ ಪ್ರಶಾಂತ ಆನೆಗೆ ಬಿದ್ದಾಗ ಉಳಿದಿದ್ದು ಝೈಲಜಿನ್ ಅಂತ. ಝೈಲಜಿನ್ ಅಲ್ಲಿ ಹೊಡೆದ್ರೆ ಆನೆ ಏನು ಸಾಯಂಕಾಲದವರೆಗೂ ನಿಂತ್ಕೊಂಡೇ ಇರ್ತದೆ. ಇವರು ಆ ಕಾಡಾನೆಗೆ ಅದಕ್ಕೆ ಯಾವ ಲೆಕ್ಕ ಹೇಳಿ, ಅದು ಮದ ಬಂದ ಆನೆಗೆ ಒಂದು 5,000 kgಗೆ, ಹೆಣ್ಣ ಆನೆಗಳಿಗೆ 4-5 ಸತಿ ಹೊಡಿದ್ರು ಝೈಲಜಿನ್ ಆ ಹೆಣ್ಣ ಆನೆಗಳು ನಿಲ್ಲಲ್ಲ. ಅದು ಮಂಕಾಗಿ ನಿಲ್ಲಕ್ ಮಾತ್ರ ಆನೆ ತುಕ್ಕಡಿಸ್ತಾ ನಿಲ್ತದ. ಅದು ಬೆಳಗ್ಗೆ ಹೊಡೆದು ಸಾಯಂಕಾಲ ಎಲ್ಲಾರ ನಿಲ್ಬಹುದು. ಎಟಫಿನ್ 15 ನಿಮಿಷದಲ್ಲಿ ಆನೆ ಪಲ್ಟಿ ಹೊಡಿತದೆ. ಅದರಲ್ಲೂ ಈ ಹಿಂದೆ ಒಂದ್ ನೀಲಿ ಬಣ್ಣದ ಬರ್ತಿತ್ತು, ಚೆಟ್ಟಿಯಪ್ಪ ಅವರ ಕಾಲದಲ್ಲಿ ನಾನು ನೋಡ್ತಿದ್ನಲ್ಲ, 2006, 2007 ಆ ಟೈಮಲ್ಲಿ 10ರಲ್ಲಿ, ಅದ್ರಲ್ಲಿ ಹೊಡೆದ್ರೆ ಎಂತ ರಾಕ್ಷಸ ಆನೆನು 15-20 ನಿಮಿಷಕ್ಕೆ ಪಲ್ಟಿ ಹೊಡಿತಿತ್ತು. ಹೆಚ್ಚು ಕಡಿಮೆ 50-100 ಮೀಟರ್ ಅದೇ ಹುಡ್ಕೊಂಡ್ ಬಂದಿದ್ದು ಅರ್ಜುನನ್ನ. ಆಮೇಲೆ ಕಾದಾಡ್ತಾ ಆದ್ಮೇಲಾಯ್ತು ನೋಡಿ, ಇದೇ ದಾರಿಯಲ್ಲಿ ದೂಕೆಂದ್ ಕೆಳಗೋಯ್ತು. ಅಲ್ಲಿಂದ ದೂಕೆಂದೇ ಇದೇ ದಾರಿಯಲ್ಲಿ ಹೋಗಿದ್ದು. ಇಲ್ಲೇ ದೂಕೆಂದ್ ಹೋಗ್ಬೇಕಾದ್ರೆ ಇಲ್ಲಿಗೆ ಯಾರು ಇಲ್ಲ, ಇಲ್ಲಿಂದ ಮುಂದಕ್ಕೆ ಯಾರು ಇಲ್ಲ. ಆವಾಗ ಅರ್ಜುನ ಕೆಳಗಾಗ್ತದೆ, ಕಾಡಾನೆ ಮೇಲಾಗ್ತದೆ. ಆವಾಗ ಅರ್ಜುನ ತಲೆ ಕೊಡೋದು ನಿಲ್ಲಿಸುತ್ತೆ. ಆವಾಗ ಅರ್ಜುನ ಹಿಂಭಾಗ ಕೊಡತ್ತಿಗೆ ಹಿಂಭಾಗ ಗುದ್ಕೆಂದ್ ಹೋಗ್ತಾ ಇರ್ತದೆ. ಇವರು ಬರೀ ಮೇಲಕ್ಕೆ ಆಕಾಶಕ್ಕೆ ಗುಂಡೊಡ್ದು ಆ ಟೈಮಲ್ಲೇ ಹೆಚ್ಚಿನ ಅಂಶ ಕಾಡಾನೆ ಬಿಟ್ಟು ಅರ್ಜುನನ್ ಕಾಲಿಗೆ ಫೈರ್ ಆಗಿರೋದು. ಇದು ಆನೆದೇ ದಾರಿ. ಈಗ JCB ದಾರಿ ಮಾಡ್ಯಾರ ಬಿಟ್ರೆ ಮೊದ್ಲು ಬರೀ ಆನೆ ದಾರಿ, ಅದು ಎಷ್ಟು 3 ಅಡಿ ಇತ್ತು ಅಷ್ಟೇ. ಸೊ ಇದು ತಳ್ಕೊಂಡೇ ಹೋಗ್ತಾರೆ ಇಲ್ಲಿ. ಲಾಸ್ಟಿಗೆ ಅರ್ಜುನ ಫೈಟ್ ಮಾಡ್ಲಿಲ್ಲ. ಇಲ್ಲಿಂದ ಅರ್ಜುನ ಫೈಟ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಇಲ್ಲಿಂದ ಅರ್ಜುನನ ಹಿಂದ್ಗಡೆಯಿಂದ ಹೊಡ್ಕಂತ ಕಾಡಾನೆ ಹೋಗಿದ್ದು. ಯಾವಾಗ ಅರ್ಜುನ ಕೂಗ್ತಾ ಇತ್ತು, ಅದ್ರ ಕೂಗೋ ಸೌಂಡ್ ನಿಂತೋಯ್ತು, ಅವಾಗ ಆನೆ ಸತ್ತೋಯ್ತು ಅಂತ ಇಲ್ಲಿ ಇದ್ದರಿಗೆಲ್ಲರಿಗೂ ಗೊತ್ತಾಯ್ತು. ತುಂಬಾ ಉದ್ದ ಬಂದಿದಾವಲ್ಲ ಸರ್ ಇದಾನೆ? ಹೌದು, ಸುಮಾರು ಒಂದು ಅರ್ಧ ಕಿಲೋಮೀಟರ್ ಬಂದಿದೆ. ಅಲ್ಲಿ ಬಂದಿದೆ. ಕೊನೆಗೆ ಪ್ರಾಣ ಬಿಟ್ಟಂತ ಜಾಗ ಎಲ್ಲಿ? ಇಲ್ಲಿ ಬಿದ್ದೋಯ್ತು, ತಲೆ ಕೆಳಗಾಗಿ. ಇದೇ ಜಾಗಕ್ಕೆ ಇಲ್ಲಿಗೆ ಬಿದ್ದೋಯ್ತಲ್ಲ, ಇಲ್ಲಿಂದ ತೆಗೆದು ತಳ್ಳಿ ಇದು ಮಾಡಿದ್ರು. ಓಹೋ, ಇದೇ ಜಾಗ ಅಂದ್ರೆ ಕೊನೆ ಉಸಿರಿಳಿದ ಜಾಗ ಇದೇ ಜಾಗ. ಮಾನ್ಯ ವೀಕ್ಷಕರೇ, ನೀವು ನೋಡ್ಬೋದು ಅರ್ಜುನ ಕೊನೆ ಉಸಿರೆಳೆದಿದ್ದು. ಈಗ ನನಗೆ ವಿಕ್ರಮ್ ಸರ್ ಹೇಳ್ತಾ ಇದ್ರು, ಇದೇ ಕೊನೆಯ ಉಸಿರೆಳೆದಂತ ಜಾಗ ಇದು. ಇಲ್ಲೇ ಕೊನೆಗೆ ತಂದು ಕಾಡಾನೆ ಬೀಳ್ಸುತ್ತೆ. ಆ ನಂತರ ಕಾಡಾನೆ ಎಲ್ಲಿತ್ತು ಸರ್ ನೀವು ನೋಡಿದಾಗ? ಕಾಡಾನೆ ಇಲ್ಲೇ ಸುತ್ತಮುತ್ತ ತಿರುಗಾಡಿಕೊಂಡಿತ್ತು. ಅದು ಒಂದೇ ಅಲ್ಲ, ಅದ್ರ ಜೊತೆ ಅದ್ರ ಸಹಚರರು 1-2 ಜನ ಇದ್ರು. ಯಾರು? ಒಂದು ಗಂಡಾನೆ ಅಂದ್ರೆ ಮದ ಬಂದ ಆನೆ ಇಲ್ಲ, ಒಂದು ವಯಸ್ಸಾದ ಒಂದು 35-40 ವಯಸ್ಸಿನ ಒಂದು ಆನೆ ಇದ್ರೆ ಅದಕ್ಕೆ 2-3 ಜನ ಸಹಚರರು ಇರ್ತಾರೆ, ಗಂಡಾನೆಗಳು. ಅದರಲ್ಲೂ 15-20-30 ವರ್ಷದ ಸಹಚರರು ಇರ್ತಾರೆ ಗಂಡಾನೆಗಳು. ಅದ್ರ ಜೊತೆ ಇನ್ನೂ 2 ಗಂಡಾನೆ ಇದ್ದು. ಇದನ್ನ ಸಾಯಿಸಿದ ಮೇಲೆ ಆ ಇನ್ನೊಂದು ಗಂಡಾನೆ ಇಲ್ಲಿಗೆ ಬರುತ್ತೆ. ಇದು ತಲೆ ಹಿಂಗ್ ಕೆಳಗಾಗಿ ಬಿದ್ದಿತ್ತು. ಅರ್ಜುನ ತಲೆ ಕೆಳಗಾಗಿ ಬಿದ್ದಿತ್ತು. ಅದ್ರ ದೇಹ ಮುಂದಕ್ಕೆ ಬಿದ್ದಿತ್ತು. ಎಡಭಾಗದಲ್ಲಿ ಇಲ್ಲಿಗೆ ಒಂದು ತೂತ ಆಗಿತ್ತು, ಕಿವಿ ಎಲ್ಲ ತೂತಾಗಿತ್ತು. ಇಲ್ಲಿ ಒಂದು ಭಾರಿ ತೂತಾಗಿತ್ತು. ಅದ್ರಿಂದಲೇ ಆ ನರ ಇದಾಗಿ ಹೃದಯದಿಂದ ಮೆದುಳಿಗೆ ಹೋಗ ಏನು ಮೈನ್ ನರ ಇದೆ, ಅದು ದೊಡ್ಡ ನರ, ಅದು ತೂತಾಗಿ ಹೀಗೆ ಮಲಗಿತ್ತು. ಈ ಭಾಗ ತೂತಾಗಿ ಇಷ್ಟು ದಪ್ಪ ತೂತ ಬಿದ್ದಿತ್ತು. ಫುಲ್ ರಕ್ತ, ಭಾರಿ ರಕ್ತ ಹೋಗಿತ್ತು, ಲೀಟರ್ ಗಟ್ಲೆ ಸತ್ತೋಯ್ತು. ಇದೆಲ್ಲ ಫುಲ್ ಕಾಡೆ. ಇದು ಕಾಡೆ ಸುತ್ತ ಹೊಡ್ಕೊಂಡು ಸುತ್ತು ತಿರುಗ್ತಾ ಇತ್ತು. ಆಮೇಲೆ ಬೇರೆ ಅದ್ರ ಸಹಚಾರರು ಇದ್ರಲ್ಲ, ಬೇರೆ 2 ಗಂಡಾನೆ, ಅವುಗಳು ಈ ಸ್ಪಾಟಿಗೆ ಬಂದಿದ್ ನೋಡಿ ನಮ್ಮ ಎಲ್ಲರೂ ಓಡೋಗಿದ್ದು. ಸಹಚರ ಆನೆ ಅಂದ್ರೆ ಏನ್ ಸರ್ ಇದು? ಒಂದು ಗಂಡಾನೆ, ವಯಸ್ಸಿಗೆ ಬಂದ್ ಗಂಡಾನೆ, ಅದ್ರ ಜೊತೆ 1-2-3 ಜನ ಹೆಲ್ಪರ್ ಅಂದ್ರೆ ಆ ಫ್ರೆಂಡ್ಗಳನ್ನ ಇಟ್ಕೊಂಡಿರ್ತದೆ. ಅವು ಬಹುಶಃ ಇದಕ್ ಬೇರೆ ಸಹಾಯ ಮಾಡ್ಬೋದು, ಇಲ್ಲ ಅವುಗಳೇ ಬಂದು ಇದ್ರದ್ದ ಆಳ್ತನ ಇಲ್ಲ ಇದ್ರದ್ದ ನಾಯಕತ್ವವನ್ನು ಒಪ್ಪಿಗೆಂದು ಸರೆಂಡರ್ ಆಗಿರ್ತವೆ. ಇದು ಪ್ರಾಣಿ ಜಗತ್ತಲ್ಲಿ ಇದ್ದದ್ದು. ಅದರಲ್ಲೂ ಆನೆ ಜಗತ್ತಲ್ಲಿ ಆ ಸಹಚಾರರು ಪ್ರತಿ ಒಂದು ದೊಡ್ಡ ಗಂಡಾನೆಗೂ 1-2-3 ಜನ ಸಹಚಾರರು ಇದ್ದೇ ಇರ್ತಾರೆ. ಎಲ್ಲಿ ಬೇಕಾದ್ರೂ ನೋಡಿ. ಇದಕ್ಕೂ 2 ಜನ ಇದ್ರು. ಅವ್ರೇನ್ ಮಾಡ್ತಾರೆ, ಬಂದು ನೋಡ್ತಾರೆ. ಅದ್ರಲ್ಲಿ ಒಂದ್ ಆನೆ ಇಲ್ಲಿಗೆ ಇದು ಸತ್ತೋದಾಗ ಈ ಸ್ಪಾಟಿಗೆ ಬಂತದು.
ಆನೆ ಸತ್ತು ಹಲವಾರು ನಿಮಿಷದ ಮೇಲೆ ಎಲ್ಲರೂ ಬಂದಿದ್ದು. ಇಲ್ಲಿ ಆನೆ ಇಲ್ಲೇ ನಿಂತಿತ್ತು. ಅಂದ್ರೆ ಈಗ ಇಲ್ಲಿ ಇದನ್ನ ನೋಡ್ತಿದ್ದವರಿಗೆ ಇಷ್ಟಾಗ್ಲ ಅಂತ ತಿಳ್ಕೊಂತಾರೆ. ಇಷ್ಟಾಗ್ಲ ಇರ್ಲೇ ಇಲ್ಲ, ಇದ್ದಿದ್ದು 3 ಅಡಿ ಅಷ್ಟೇ, ಬರೀ ಆನೆ ದಾರಿ. ಇಲ್ಲೆಲ್ಲ ಮರಗಳು, ಈ ಕಾಡು ಎಲ್ಲ ಇತ್ತು. ಇಲ್ಲಿ ಈಗ ನೋಡಿದ್ರೆ ಅನಿಸ್ತದೆ ಈ ಬೈಲಲ್ಲಿ ಫೈಟ್ ಮಾಡಿದ್ರು ಅಂತ. ಬೈಲಲ್ಲ, ಪಕ್ಕಾ ಕಾಡೊಳಗೆ 3 ಅಡಿ ಜಾಗ, ಆನೆದೇ ದಾರಿ. ಮತ್ತೆ ಆನೆ ಅದೇ ದಾರಿಯಲ್ಲಿ ವಾಪಸ್ ಹೋಗೋದು, ಅದೇ ದಾರಿಯಲ್ಲಿ ಕೆಳಗೂ ಹೋಗೋದು. ಹೊಸ ದಾರಿ ಮಾಡ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಈ ಮುಳ್ಳೊಳಗೆ ಕಿವಿಗೆ ಹೊಡೆಯುತ್ತೆ, ಇನ್ನೇನೇನೋ ಸಮಸ್ಯೆಗಳಾಗ್ತಾವಲ್ಲ. ಇದು ಪಕ್ಕಾ ಕಾಡೆ. ಈಗೇನಿಲ್ಲ, ನಮ್ ಸುತ್ತಮುತ್ತ ಹಿಂಗಿದೆ ಕಾಡು, ಅದೇ ತರ ಇದು ಕಾಡು. ಆನೆ ಸತ್ತಾಗ ಯಾರು ಇಲ್ಲ, ಸತ್ತ ಮೇಲೆ ಬಂದ್ರು ಅಷ್ಟೇ. ಆದ್ರೆ ಕಾಡಾನೆ ದಾಳಿ ಮಾಡ್ಬೇಕಾರೆ ಈ ಅರ್ಜುನ ಕೂಗೋದು ಅಂದ್ರೆ ಗಿಳಿಡೋದಲ್ಲ, ತರ ಸೌಂಡ್ ಬರುತ್ತೆ. ಆ ಸೌಂಡ್ ಇಲ್ಲಿ ನೋಡಿ, ಇಲ್ಲೊಂದು ಬಾಳೆಕೆರೆ ಅಂತಿದೆ, ಇಲ್ಲೊಂದು ದಬ್ಬಳ್ಳಿ ಅಂತಿದೆ, ಇಲ್ಲಿ ಸುತ್ತಮುತ್ತ ಎಲ್ಲಾ ಊರಿಗೆ ಕೇಳಿಸಿದೆ. ಆನೆನ ಅದು ಈ ಡೌನ್ ಅಲ್ಲಿ ಹೊಡ್ಕೊಂಡು ಬರ್ತಾ ಇತ್ತಲ್ಲ, ಹೋಗ್ತಾ ಇದ್. ಯಾವಾಗ ಅರ್ಜುನನ ಶಬ್ದ ಬರೋದ್ ನಿಂತೋಯ್ತು, ಆಮೇಲೆ ಎಲ್ಲರೂ ತಿಳ್ಕೊಂಡ್ರು ಕಾಡೊಳಗಿದ್ದು. ಕಾಡೊಳಗೆ ಅಂದ್ರೆ ನೋಡಿ, ಇದ್ರೊಳಗೆಲ್ಲಾ ಜನನೇ, ಯಾರು ಎದುರಿಗೆ ಬರೋರು ಯಾರು ಇರ್ಲಿಲ್ಲ, ಬರೋಕ್ ಸಾಧ್ಯನೇ ಇರ್ಲಿಲ್ಲ. ಆನೆ ಸತ್ತೋಯ್ತು. ಸೊ ಕೊನೆಯದಾಗಿ ಅಂತ ಹೇಳಿದ್ರೆ ಪ್ರಾಣ ಬಿಟ್ಟಿದ್ದು ಇದೆ ನೀವು ನೋಡ್ಬೋದು, ಅರ್ಜುನನ ಸಮಾಧಿ. ಒಟ್ಟಾರೆಯಾಗಿ ಇಲ್ಲೇ ಕೊನೆಯದಾಗಿ ಪ್ರಾಣ ಬಿಟ್ಟಂತ ಇದು ಜಾಗ ಇದೆ ಅರ್ಜುನ. ನಾನು ಅದೇ ವಿಕ್ರಮ್ ಸರ್ ಹೇಳ್ತಾ ಇದ್ರು ಯಾವ ರೀತಿ ಪ್ರಾಣ ಬಿಡ್ತು, ಅಲ್ಲಿ ಮೇಲಿಂತ್ರ ಹೇಗೆ ತಳ್ಕೊಂಡು ಬಂತದಂತ ಹೇಳಿ. ನೀವು ಅದನ್ನು ನೋಡ್ತಾ ಇದ್ರೆ ಇಲ್ಲಿವರೆಗೆ. ಆ ಮೇಲ್ ಅಂತ ಹೇಳಿದ್ರೆ ಕಾಡಾನೆ ದಾಳಿ ಮಾಡ್ತಾ ಬರುತ್ತೆ, ಅದು ಸಂಪೂರ್ಣವಾಗಿ ಮೇಲ್ಭಾಗದಿಂದ ಬರುತ್ತೆ. ಹೀಗಾಗಿ ಗ್ರಿಪ್ ಸಿಗುದಿಲ್ಲ ಅರ್ಜುನನಿಗೆ. ಇದೆ ಕೂಳೆ, ಇದು ಅರ್ಜುನ ಬಲ ಮುಂಗಾಲಿಗೆ ಉಗುರಿಗೆ ಹೊಡೆದು ಉಗುರು ಕಿತ್ತೋಗ್ತದೆ. ಆಮೇಲೆ ತಳಭಾಗ ಗಾಯ ಆಗ್ತದೆ. ಒಂದ್ ಕಾಲಲ್ಲಿ ಶಕ್ತಿ ಇರಕ್ಲ, ಆಮೇಲೆ ಇನ್ನೊಂದ್ ಕಾಲಿಗೆ ಸ್ವಲ್ಪ ಗುಂಡೇಟು ಬಿದ್ದಿರ್ತದೆ ಜಾಸ್ತಿ. ಆಮೇಲೆ ಮಾವುತ ಇಲ್ಲ, ಅಷ್ಟು ದೂರದಲ್ಲಿ ಆನೆ ನಿಂತಿದೆ. ನೀನ್ ಹೊಡಿಯೋ ಮಾತಾಡಿರೆ ಅದೇ ಹುಡ್ಕೊಂಡ್ ಬಂದಿದ್ದು. ಇವ್ರೇನ್ ಹುಡ್ಕೊಂಡ್ ಅದ್ರ ಹತ್ರಕ್ಕೆ ಹೋಗಿರ್ಲಿಲ್ಲ. ಮಧ್ಯ ಅರ್ಜುನಗೂ ಅದಕ್ಕೂ ಫೈಟ್ ಆಗ್ತಾ ಇರ್ಬೇಕಾರೆ ನಮ್ಮ ಬೇಲೂರು ಫಾರೆಸ್ಟ್ ಜೀಪಿನ ಡ್ರೈವರ್ಗೆ ಅರ್ಜುನ ಆಕಸ್ಮಿಕವಾಗಿ ಕೊರೆ ಹೊಡೆದು ಬಿಡುತ್ತೆ. ಆಮೇಲೆ ಅವ್ರು ಬಿದೋಗ್ತಾರೆ ಇಲ್ಲೇ, ಇಷ್ಟೊಳಗೆ ಬಿದೋಗಿದ್ದು. ಆಮೇಲೆ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಕ್ಸ್ರೇ ಎಲ್ಲ ತೆಗ್ಸಿದಾಗ ಅವ್ರಿಗೆ ಏನು ಆಗಿರಕ್ಲ. ಹಾಗಾಗಿ ಅದೊಂದು ಘಟನೆ ಆಗ್ತದೆ. ಅವ್ರೇನೋ ಆಕಸ್ಮಿಕವಾಗಿ ಉಳ್ಕೊಂಡ್ರು. ಅದು ಅರ್ಜುನ ಬಹುಶಃ ಕಾಡಾನೆಯಿಂದ ರಕ್ಷಣೆ ಮಾಡಿದ್ದಿರ್ಬಹುದು, ಸೈಡಿಗೆ ಹೋಗುವಂತ ಹಿಂಗ್ ಕೋರೆಯಲ್ಲಿ ಇವ್ರನ್ನ ಕಳಿಸಿದ್. ಯಾಕಂದ್ರೆ ಅರ್ಜುನ ಮುಂದೆ ಇವ್ರು ನಿಂತಿರ್ತಾರೆ, ಕಾಡಾನೆ ಅರ್ಜುನ ಮಧ್ಯದಲ್ಲಿ. ಅದೊಂದು ಘಟನೆ ಆಯ್ತು. ಏನು ಪುಣ್ಯ, ಇಲ್ಲಿ 4 ರಿಂದ 5 ಜನ ಸಾಯ್ಬೇಕು ಇಲ್ಲಿ ಈ ಜಾಗದಲ್ಲಿ ಲೆಕ್ಕಾಚಾರ. ಮೊನ್ನೆ ಇದ್ರಲ್ಲಿ ಅವ್ರನ್ನೆಲ್ಲ ಅರ್ಜುನನೇ ಉಳಿಸಿರೋದು, ಅರ್ಜುನನೇ ಉಳಿಸಿದ್ದು. ಡಾಕ್ಟರ್ ಇರ್ಬೋದು, ಮಾವತರ್ ಇರ್ಬೋದು, ಈ ಡ್ರೈವರ್ ಇರ್ಬೋದು, ಬೇರೆ ಇರ್ಬೋದು, ಎಲ್ಲರನ್ನೂ ಉಳಿಸಿ ಅರ್ಜುನ ಸತ್ತು ಹೋಯ್ತು ಅಷ್ಟೇ.